ಸ್ನೇಹಿತರೆ, ಸಾಲ ಮನ್ನಾ 1 ಲಕ್ಷ ರೂಪಾಯಿ ಆದ್ರೆ ಬರ ಪರಿಹಾರ 50,000 ರೂಪಾಯಿ ಪ್ರತಿ ಎಕರೆಗೆ ಆಗಬೇಕು ಅಂತ ಇಲ್ಲಿ ಆರ್ ಅಶೋಕ್ ಅವರು ಹೇಳ್ತಿದ್ದಾರೆ. ಹೌದು ಸ್ನೇಹಿತರೆ, ಬಿಜೆಪಿಯ ನಾಯಕರಾದಂತಹ ಆರ್ ಅಶೋಕ್ ಅವರ ಅಪ್ಡೇಟ್ ಇದು. ಸೊ ಹಾಗಾಗಿ ಈಗ ರೈತರೆಲ್ಲರೂ ಕೂಡ ಪ್ರತಿಭಟನೆಗಳು, ಅದೇ ರೀತಿಯಾಗಿ ಹೋರಾಟಗಳು, ಉಪವಾಸಗಳು ಇದೆಲ್ಲವೂ ಕೂಡ ನೋಡ್ತಾ ಇದ್ದಾರೆ ನೀವು. ಅಂತದ್ರಲ್ಲಿ ಈಗ ಬರ ಪೀಡಿತ ಜಿಲ್ಲೆಗಳಂತ ಇನ್ನೂ ಕೂಡ ಘೋಷಣೆ ಆಗಿಲ್ಲ. ಈಗಾಗಲೇ ಘೋಷಣೆ ಆಗಿ ಅವರಿಗೆ ಬರ ಪೀಡಿತ ಜಿಲ್ಲೆಗಳಲ್ಲಿರ್ತಕ್ಕಂತಹ ರೈತರಿಗೆ ಸಾಲ ಮನ್ನಾ ಅಥವಾ ಬರ ಹಾನಿ ಪರಿಹಾರವು ಕೊಡಬೇಕಾಗಿತ್ತು. ಆದ್ರೆ ಇನ್ನೂ ಕೂಡ ಸರ್ಕಾರ ಒಂದು ಕ್ರಮವನ್ನ ಕೈಗೊಂಡಿಲ್ಲ. ಆಯಾ ಜಿಲ್ಲೆಗಳಿಗೆ ಒಬ್ಬೊಬ್ಬ ಸಚಿವರನ್ನ ನೇಮಕ ಮಾಡಿ ಭೇಟಿ ಕೊಡ್ಬೇಕಂತಾನು ಕೂಡ ಹೇಳಿದ್ರು. ಅದ್ರ ಬಗ್ಗೆ ನಾವು ಹಿಂದಿನ ವಿಡಿಯೋಸ್ ಗಳಲ್ಲಿ ಚರ್ಚೆ ಮಾಡಿದ್ವಿ. ಆದ್ರೆ ಆ ಸಚಿವರು ಈಗ ಇದ್ರ ಬಗ್ಗೆ ಅಪ್ಡೇಟ್ ಇನ್ನೂ ಕೂಡ ಕೊಟ್ಟಿಲ್ಲ. ಯಾವ ಜಿಲ್ಲೆಗಳು ಬರ ಪೀಡಿತ ಜಿಲ್ಲೆಗಳು ಅಂತ ಘೋಷಣೆ ಆಗಬಹುದು ಅಂತ ನಾನು ಹೇಳ್ತೀನಿ. ಆಗಿಲ್ಲ, ಆದ್ರೆ ಆಗಬಹುದಾದಂತಹ ಸಾಧ್ಯತೆ ಇದೆ. ಯಾವ ಯಾವ ಕಾರಣಗಳಿಂದ ಆಗ್ತವೆ ಅದನ್ನು ಕೂಡ ಹೇಳ್ತೀನಿ. ಜೊತೆಗೆ ಈ 50,000 ರೂಪಾಯಿ ಬರ ಪರಿಹಾರ, 1 ಲಕ್ಷ ರೂಪಾಯಿ ತನಕ ಸಾಲವನ್ನ ಪಡೆದಿರ್ತಕ್ಕಂತಹ ರೈತರಿಗೆ ಸಾಲ ಮನ್ನಾ ಯಾವ ರೀತಿಯಾಗಿ ಆಗುತ್ತೆ, ಎಂತಹ ರೈತರಿಗೆ ಆಗುತ್ತೆ, ನಾವು ಅರ್ಹತೆಯನ್ನ ಏನ್ ಹೊಂದಿರಬೇಕು, ಆಗ ನಮಗೆ ಸಾಲ ಮನ್ನಾ ಆಗುತ್ತೆ, ಅದನ್ನ ನಾವು ತಿಳ್ಕೊಳ್ಳೋಣ. ಸಾಧ್ಯವಾದ್ರೆ ಈ ವಿಡಿಯೋನ ನೀವು ಕೊನೆವರೆಗೂ ವಾಚ್ ಮಾಡಿ, ಮಾಡಲೇಬೇಕು ಕೂಡ ಹೌದು, ಯಾಕಂದ್ರೆ ಇಂಪಾರ್ಟೆಂಟ್ ಮಾಹಿತಿಗಳನ್ನೇ. ಸೊ ಸ್ನೇಹಿತರೆ, ಈಗ 1 ಲಕ್ಷ ರೂಪಾಯಿ ತನಕ ಸಾಲ ಮನ್ನಾ ಆಗಬೇಕು ಅನ್ನುವಂತಹ ಬೇಡಿಕೆ ರೈತರದಿದೆ ಮತ್ತು ಬಿಜೆಪಿ ನಾಯಕರದ್ದು ಕೂಡ ಇದೆ. ಹೌದು, ಈಗಾಗಲೇ ರಾಜ್ಯ ಸರ್ಕಾರ ಬರ ಪೀಡಿತ ಜಿಲ್ಲೆಗಳಂತ ಘೋಷಣೆ ಮಾಡಿ ಆಲ್ರೆಡಿ ಬರ ಹಾನಿ ಪರಿಹಾರವನ್ನು ಕೊಡಬೇಕಾಗಿತ್ತು ಅಥವಾ ಸಾಲ ಮನ್ನಾ ಆದ್ರೂ ಈಗಾಗಲೇ ಮಾಡಬೇಕಾಗಿತ್ತು. ಆದ್ರೆ ಇನ್ನೂ ಕೂಡ ಯಾವುದೇ ಘೋಷಣೆಗಳನ್ನ ಮಾಡಿಲ್ಲ. ಅಂದ್ರೆ ಈ ಜಿಲ್ಲೆಗಳು ಒಂದು ಬರ ಪೀಡಿತ ಸ್ಥಳ ಅಂತ, ಅಥವಾ ಈ ಜಿಲ್ಲೆಗಳು ಬರ ಪೀಡಿತದಿಂದ ಬಳಲ್ತಾ ಇದಾವೆ, ಇದಕ್ಕೆ ನಾವು ಸಾಲ ಮನ್ನಾ ಮಾಡ್ತೀವಿ, ಇದೇನಾದ್ರೂ ಘೋಷಣೆ ಮಾಡಿದ್ದೆ ಆದ್ರೆ ಒಂದ್ ಸ್ವಲ್ಪ ಕ್ಲಾರಿಫಿಕೇಶನ್ ರೈತರಿಗೆ ಸಿಗ್ತಾ ಇತ್ತು, ಒಂದ್ ಸ್ವಲ್ಪ ಶಾಂತರಾಗ್ತಾ ಇದ್ರು. ಅದು ಇನ್ನೂ ಕೂಡ ಅಪ್ಡೇಟ್ ಕೊಟ್ಟಿಲ್ಲ. ಆದ್ರೆ ಕೆಲವೊಂದಿಷ್ಟು ಆಧಾರದ ಮೇಲೆ ಕೆಲವೊಂದಿಷ್ಟು ಜಿಲ್ಲೆಗಳು ಬರ ಪೀಡಿತ ಜಿಲ್ಲೆಗಳಂತ ಘೋಷಣೆ ಆಗಬಹುದಾದಂತಹ ಸಾಧ್ಯತೆ ಇದೆ. ಯಾವ ಯಾವ ಆಧಾರವನ್ನ ಇಟ್ಕೊಂಡು ಬರ ಪೀಡಿತ ಜಿಲ್ಲೆಗಳಂತ ಘೋಷಣೆ ಮಾಡ್ತಾರೆ ಅದನ್ನ ನಾವು ನೋಡ್ತಾ ಹೋಗೋಣ. ಸ್ನೇಹಿತರೆ, ಒಂದು, ಈಗ ಸಚಿವರು ನಿಮ್ಮ ತಾಲೂಕಿನಲ್ಲಿ ಭೇಟಿ ಕೊಟ್ರಪ್ಪ ಅಂತ ಅನ್ಕೊಳ್ಳಿ, ಅಲ್ಲಿ ತಹಶೀಲ್ದಾರ್ ಅವರು ಕೂಡ ಬಂದಿರ್ತಾರೆ, ಸಂಬಂಧಪಟ್ಟಂತಹ ಅಧಿಕಾರಿಗಳು ಬಂದಿರ್ತಾರೆ, ನಿಮ್ಮ ಹೊಲ ಗದ್ದೆಗಳಿಗೆ ಭೇಟಿ ಕೊಡ್ತಾರೆ. ಆ ಹೊಲ ಗದ್ದೆಗಳಲ್ಲಿ ನೀರಿನ ಪ್ರಮಾಣ ಎಷ್ಟಿದೆ, ಆ ಹೊಲದಲ್ಲಿ ಬೋರ್ವೆಲ್ ಇದ್ರೆ ಆ ಬೋರ್ವೆಲ್ ನಲ್ಲಿ ನೀರು ಎಷ್ಟಿದೆ, ಆ ಹೊಲದಲ್ಲಿ ಬಾವಿಗಳಿದ್ರೆ ಆ ಬಾವಿಯಲ್ಲಿ ನೀರಿನ ಪ್ರಮಾಣ ಇದೆಯಾ, ಒಂದು ವರ್ಷಕ್ಕಾಗಿ ಸಾಕಾಗತ್ತಾ, ಈ ರೀತಿ ಎಲ್ಲ ಪ್ರಶ್ನೆಗಳು ಉಂಟಾಗತ್ತೆ. ಅದರ ಬಗ್ಗೆ ಅಲ್ಲಿ ಚರ್ಚೆ ಮಾಡಲಾಗತ್ತೆ. ಸೊ ಜೊತೆಗೆ ನಿಮ್ಮ ಕೃಷಿ ಅಥವಾ ನೀವು ಬೆಳೆದಿರ್ತಕ್ಕಂತಹ ಬೆಳೆ ಒಣಗಿದೆಯಾ, ಅಥವಾ ನೀರಾವರಿ ಜಮೀನುಗಳಿದಾವ, ಅಥವಾ ಆ ಒಂದು ಕೃಷಿ ಸರಿಯಾಗಿ ಬೆಳೆದಿದೆಯಾ, ನಿಮ್ಮ ಕೃಷಿಯ ಅಥವಾ ನಿಮ್ಮ ಹೊಲದ ಪಕ್ಕದಲ್ಲಿ ಕಿನಾಲ್ಗಳಿದಾವ, ಡ್ಯಾಮ್ಗಳಿದಾವ, ಕೆರೆಗಳಿದಾವ, ಅದು ತುಂಬಿದೆಯಾ ಅಥವಾ ನೀರ್ ಇಲ್ವಾ ಅಲ್ಲಿ, ಈ ರೀತಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಹುಡುಕಾಟ ಮಾಡ್ತಾರೆ, ಅಲ್ಲಿ ಸರ್ವೆ ಮಾಡ್ತಾರೆ. ಅದೆಲ್ಲ ಆದ ತಕ್ಷಣ ಅಲ್ಲಿ ಏನಾದ್ರೂ ನೀರಿನ ಪ್ರಮಾಣ ಕಡಿಮೆ ಇದ್ದು ಕೆನಾಲ್ಗಳು, ಜಲಾಶಯಗಳು, ಕೆರೆಗಳು, ಬಾವಿಗಳು ನೀರ್ ಇರ್ಲಿಲ್ಲಪ್ಪ ಅಂದ್ರೆ ವರ್ಷವಿಡೀ ಸಾಕಾಗೋದಿಲ್ಲ ಅಂತಹ ನೀರು ಇದ್ರೆ ಅಲ್ಲಿ, ಅಂದ್ರೆ ಒಂದ್ ಸ್ವಲ್ಪ ನೀರು ಮಾತ್ರ, ಇದೊಂದ್ 4 ತಿಂಗಳಿಗೆ ಯೂಸ್ ಆಗತ್ತೆ, ಮುಂದೆ ನೀರು ಸಿಗೋದಿಲ್ಲ ಅನ್ನುವಂತಹ ಪ್ರದೇಶ ಅಲ್ಲಿದ್ರೆ ನಿಮಗೆ ನಿಮ್ಮ ಜಿಲ್ಲೆಯನ್ನ ಬರ ಪೀಡಿತ ಜಿಲ್ಲೆ ಅಂತ ಘೋಷಣೆ ಮಾಡಲಾಗತ್ತೆ. ಸೊ ಈ ರೀತಿಯಾಗಿ ವೆರಿಫಿಕೇಶನ್ ನಡೀತಾ ಇರತ್ತೆ. ಸೊ ನಿಮ್ಮ ಜಿಲ್ಲೆಗಳಲ್ಲಿ ಯಾವ ಯಾವ ಸಚಿವರು ಭೇಟಿ ಕೊಡ್ತಾರೆ ಅನ್ನುವಂಥದ್ದನ್ನ ನಾನು ಹಿಂದಿನ ವಿಡಿಯೋಸ್ ಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಒಂದ್ ಸ್ವಲ್ಪ ವಿಡಿಯೋನ ಕೆಳಗಡೆ ಸ್ಕ್ರೋಲ್ ಮಾಡಿ ಈ ರೈತರ ಸಂಬಂಧಪಟ್ಟಂತೆ ಸಾಲ ಮನ್ನಾ ಅಥವಾ ಬೆಳೆಯ ಪರಿಹಾರದ ಬಗ್ಗೆ ವಿಡಿಯೋಸ್ ಇರ್ತವೆ, ಅಲ್ಲಿ ನೋಡ್ಕೊಂಡು ತಿಳ್ಕೊಳ್ಬಹುದು. ಸೊ ಡಿ.ಕೆ. ಶಿವಕುಮಾರ್ ಅವರು ಕೊಟ್ಟಿರ್ತಕ್ಕಂತಹ ಒಂದು ರಿಪೋರ್ಟ್ ನ ಇಟ್ಕೊಂಡು ನಿಮಗೆ ತಿಳಿಸ್ಕೊಟ್ಟಿದ್ದೆ ನಾನು, ಯಾವ ಜಿಲ್ಲೆಗೆ ಯಾವ ಸಚಿವರ ನೇಮಕ ಆಗಿದೆ ಅಂತ. ಈಗ ಇದರ ಬಗ್ಗೆ ಕ್ಲಾರಿಫಿಕೇಶನ್ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ಯಾವ ರೀತಿಯಾಗಿ ಕಂಡು ಹಿಡಿಯಲಾಗತ್ತೆ, ಓಕೆ, ಇಷ್ಟು ಕಂಡು ಹಿಡಿತಾರ, ಸರ್ಕಾರಕ್ಕೆ ಅದರ ಬಗ್ಗೆ ಅಪ್ಡೇಟ್ ಕೊಡ್ತಾರ, ಅದಾದ ಬಳಿಕ ನಿಮಗೆ ಈ ಒಂದು ದುಡ್ಡು ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗುತ್ತೆ. ಮತ್ತು ಕೇಂದ್ರದಿಂದನೂ ಕೂಡ ಅನುದಾನವನ್ನ ಕೇಳಿದ್ದಾರೆ. ಕೇಂದ್ರ ಸರ್ಕಾರವೂ ಕೂಡ ರೈತರಿಗೋಸ್ಕರ ಒಂದು ಕೈ ಚಾಚತ್ತ, ಒಂದ್ ಸ್ವಲ್ಪ ದುಡ್ಡನ್ನ ಬಿಚ್ಚಿ ಕೊಡತ್ತ ಅಂತ ನಮ್ ಕಾಯ್ದು ನೋಡ್ಬೇಕಾಗಿದೆ. ರಾಜ್ಯ ಸರ್ಕಾರ ಈಗ ಗ್ಯಾರಂಟಿಗಳನ್ನ ನಡೆಸ್ತಾ ಇದೆ, ಅಂತದ್ರಲ್ಲಿ ದುಡ್ಡಿನ ಕೊರತೆ ಅಂತ 100% ಇರುತ್ತೆ. ಈಗಾಗ್ಲೇ ಇಲ್ಲ ಅಂದ್ರೆ ಆಲ್ರೆಡಿ ಸಾಲ ಮನ್ನಾ ಅಥವಾ ಬರ ಹಾನಿ ಪರಿಹಾರವನ್ನು ಕೊಟ್ಟು ಬಿಡ್ತಾ ಇದ್ರು. ಸೊ ಈಗ ಕೇಂದ್ರದಿಂದನೂ ಕೂಡ ದುಡ್ಡನ್ನ ತೆಗೆದುಕೊಂಡು, ಸರ್ಕಾರದಲ್ಲಿರ್ತಕ್ಕಂತಹ ದುಡ್ಡನ್ನ ತೆಗೆದುಕೊಂಡು ರೈತರ ಒಂದು ಬರ ಹಾನಿ ಪರಿಹಾರವನ್ನ
ಕೊಡುವಂತಹ ಸಾಧ್ಯತೆ ಇದೆ. ಸದ್ಯಕ್ಕೆ ಈಗ ಬಿಜೆಪಿ ನಾಯಕರ ಬೇಡಿಕೆ ಎಕರೆಗೆ 50,000 ರೂಪಾಯಿ ಕೊಡಬೇಕು, ಸಾಲ ಮನ್ನಾ 1 ಲಕ್ಷ ಇರ್ತಕ್ಕಂತಹ ರೈತರಿಗೆ ಸಾಲ ಮನ್ನಾ ಮಾಡಬೇಕು ಅನ್ನುವಂತಹ ಬೇಡಿಕೆ ಇದೆ. ಸೊ ನಿಮ್ಮ ಬೇಡಿಕೆ ಏನು? ಈಗ ವಿಡಿಯೋ ನೋಡ್ತಾ ಇದ್ರಲ್ವಾ, ನಿಮಗೆ ಎಕರೆಗೆ ಎಷ್ಟು ಸಾಲ ಮನ್ನಾ ಆಗಬೇಕು, ಎಕರೆಗೆ ಎಷ್ಟು ಬರ ಹಾನಿ ಪರಿಹಾರ ಸಿಗಬೇಕು, ನಿಮ್ಮ ಸಾಲ ಎಷ್ಟು ಸಾಲ ಮನ್ನಾ ಆಗಬೇಕು, ನೀವು ಮಿನಿಮಮ್ ಕೇಳ್ಬೇಕಾಗತ್ತೆ. ಮ್ಯಾಕ್ಸಿಮಮ್ 1 ಲಕ್ಷ 2 ಲಕ್ಷ ಕೇಳಿದ್ರೆ ಅಷ್ಟು ಸಾಲ ಮನ್ನಾ ಆಗೋದಿಲ್ಲ, 50,000 ತನಕ ಆಗಬಹುದು. ನಿಮ್ಮ ಅನಿಸಿಕೆ ಏನು ಈ ವಿಷಯದ ಕುರಿತಾಗಿ ಅದನ್ನ ಕಮೆಂಟ್ ಮಾಡಿ. ಅತಿ ಶೀಘ್ರದಲ್ಲಿ ನಿಮಗೆ ಬರ ಹಾನಿ ಪರಿಹಾರ ಅಂತೂ 100% ಸಿಗುವಂತದ್ದು. ಯಾಕಂದ್ರೆ ಇದರ ಬಗ್ಗೆ ಪರಿಶೀಲನೆ ಎಲ್ಲವೂ ಕೂಡ ನಡೀತಾ ಇದೆ. ಎಷ್ಟು ಜಿಲ್ಲೆಗಳು ಬರ ಪೀಡಿತ ಜಿಲ್ಲೆಗಳಂತ ಅತಿ ಶೀಘ್ರದಲ್ಲಿ ನಮಗೆ ಮಾಹಿತಿ ತಿಳಿಯುತ್ತೆ. ತಿಳಿದ ತಕ್ಷಣವೇ ನಿಮ್ ಮುಂದೆ ಮಾಹಿತಿನ ಇಟ್ಟುಬಿಡ್ತೀನಿ. ಅದಕ್ಕಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ.